ನಮಸ್ಕಾರ. ಆಯುಷ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಪ್ರೀತಾ. ನಾನು ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಗಿರಿನಗರ್ ಶಾಖೆಯಲ್ಲಿ ಆಯುರ್ವೇದ ತಜ್ಞೆಯಾಗಿ ಕೆಲಸ ಮಾಡುತ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಪಡವಲಕಾಯಿ ಬಗ್ಗೆ ತಿಳಿಯೋಣ. ಪಡವಲಕಾಯಿ ಬಗ್ಗೆ ಆಚಾರ್ಯ ಚರಕ ಮತ್ತು ಆಚಾರ್ಯ ಸುಶ್ರುತ ಇದರ ಮಾಹಿತಿಯನ್ನು ಬಹಳ ಹಿಂದೆ ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಇದು ಒಂದು ಬಳ್ಳಿ. ಇದರ ಉಪಯೋಗ ಆಗುವ ಭಾಗಗಳು ಎಂದರೆ ಬೇರು ಮತ್ತು ಪೂರ್ತಿ ತರಕಾರಿ. ಇದರ ಅಂಶ ರಾಸಾಯನಿಕ ಅಂಶ ಬೀಟಾ ಸೈಟೋಸ್ಟೆರಾಲ್. ಇದರಿಂದಾಗಿ ಅದು ಬೇರೆ ಬೇರೆ ಔಷಧಿಯ ಗುಣವನ್ನು ಹೊಂದಿರುತ್ತದೆ. ಆಚಾರ್ಯ ಚರಕ ನಮ್ಮ ಆಯುರ್ವೇದದ ಒಂದು ವೈದ್ಯರು. ಅವರು ಇದನ್ನು ತೃಪ್ತಿಜ್ಞ ಗಣದಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ. ಏಕೆ ಎಂದರೆ ಇದು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಒಂದು ತೃಪ್ತಿ ಪ್ರದಾನ ಮಾಡುತ್ತದೆ. ಇದರ ರಸಪಂಚಕ ಏನು ಎಂದರೆ, ರಸಪಂಚಕ ಎನ್ನುವುದು ಆಯುರ್ವೇದದ ಒಂದು ವಿಭಾಗ. ದ್ರವ್ಯಗುಣದಲ್ಲಿ ಇದರ ಮಹತ್ವವನ್ನು ಹೇಳಿದ್ದಾರೆ. ಇದು ಸ್ವಾದದಲ್ಲಿ ಕಹಿ ಹಾಗೂ ಖಾರವನ್ನು ಹೊಂದಿರುತ್ತದೆ. ಮತ್ತು ಇದು ಗುಣದಲ್ಲಿ ಲಘು ಮತ್ತು ಒಣ, ಮತ್ತು ಇದು ಉಷ್ಣ ವೀರ್ಯ ಮತ್ತು ಕಟು ವಿಪಾಕ. ಕಟು ವಿಪಾಕ ಎಂದರೆ ಇದು ಜೀರ್ಣ ಆದ ಮೇಲೆ ಬಿಡುವಂತಹ ಒಂದು ಪಚನೆ ಆದ ಮೇಲೆ ಬಿಡುವಂತಹ ಒಂದು ಸ್ವಾದ. ಕಟು ಎಂದರೆ ಇದು ಖಾರವಾದದ್ದು ಅಂತ. ಇದರಿಂದ ಆಗುವ ದೋಷ ಪ್ರಭಾವಗಳು ಎಂದರೆ ಇದು ಕಫದೋಷ ಮತ್ತು ಪಿತ್ತದೋಷವನ್ನು ಶಮನೆ ಮಾಡೋಕ್ಕೆ ತುಂಬ ಉಪಯೋಗವಾಗುವಂಥದ್ದು. ಇದರ ಬೇರು ವಿರೇಚನ ಎಂದರೆ ಇದರಿಂದಾಗಿ ನಮ್ಮ ಹೊಟ್ಟೆಯಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ತುಂಬ ಉಪಯೋಗ ಆಗುತ್ತದೆ. ಮತ್ತು ಇದನ್ನು ಪಂಚಕರ್ಮದಲ್ಲಿ ಅಂದರೆ ಆಯುರ್ವೇದದ ಒಂದು ಚಿಕಿತ್ಸಾ ವಿಭಾಗ ಪಂಚಕರ್ಮ, ಅದರಲ್ಲಿ ತುಂಬ ಬಳಕೆಯಾಗುವಂಥ ಒಂದು ಪದಾರ್ಥ. ಆಯುರ್ವೇದದಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರನ್ನು ಕೂಡ ವಿವರಿಸಿದ್ದಾರೆ. ರಾಜಿಫಲ, ಕುಲಕ್ಕ, ಕರ್ಕಶದ, ಬೀಜಗರ್ಭ ಎಂದು. ಇದೆಲ್ಲ ಅದರ ಹೆಸರು ಅದರ ವಿಶಿಷ್ಟತೆಯನ್ನು ಹೇಳುತ್ತದೆ. ಮತ್ತು ಆಚಾರ್ಯ ಚರಕ ಇದನ್ನು ನಮ್ಮ ಚರ್ಮ ಕಾಯಿಲೆಗಳಲ್ಲಿ ಉಪಯೋಗಿಸಿದ್ದಾರೆ. ಈ ತರಕಾರಿಯನ್ನು ಕಷಾಯ ರೀತಿಯಾಗಿ ಮಾಡಿಕೊಂಡು, ಎಂದರೆ ಇದರ ಬೀಜವನ್ನು ತೆಗೆದು ಸಣ್ಣದಾಗಿ ಹಚ್ಚಿಕೊಂಡು 2 ಗ್ಲಾಸ್ ನೀರಷ್ಟು ಹಾಕಿ ಇದನ್ನು ಕಷಾಯ ಅಂದರೆ ಅದನ್ನು ಅರ್ಧ ಕುದಿಸ್ಕೊಂಡು ಅದನ್ನು ಕಾಮಾಲೆ ರೋಗಿಗಳಲ್ಲಿ ಉಪಯೋಗಿಸೋದ್ರಿಂದ 7 ದಿವಸ ಸತತವಾಗಿ ಇದನ್ನು ಕುಡಿಯೋದ್ರಿಂದ ಕಾಮಾಲೆ ರೋಗ ನಿವಾರಣೆ ಆಗುತ್ತದೆ. ಬೇರೆ ಬೇರೆ ರೋಗದಲ್ಲಿ ಕೂಡ ಇದನ್ನು ಉಪಯೋಗಿಸಿರ್ತಾರೆ. ಈ ತರಕಾರಿಯು ಕಫ ಮತ್ತು ಪಿತ್ತದೋಷವನ್ನು ಶಮನೆ ಮಾಡುತ್ತದೆ ಎಂದು ತಿಳಿದಿದ್ದೀವಿ. ಇದರಿಂದಾಗಿ ಇದನ್ನು ಜ್ವರದಲ್ಲಿ ಕೂಡ ಉಪಯೋಗಿಸಬಹುದು. ಹೇಗೆ ಉಪಯೋಗಿಸಬಹುದು ಎಂದರೆ, ಇದರ ಎಲೆಯನ್ನು ನೆರಳಲ್ಲಿ ಒಣಗಿಸಿ ಅದನ್ನು 25 ಗ್ರಾಮ್ ಅಷ್ಟು ಪುಡಿ ಮಾಡಿಕೊಂಡು 25 ಗ್ರಾಮ್ ಇದಕ್ಕೆ ಧನಿಯಾ ಪುಡಿಯನ್ನು ಹಾಕಿ ಇದಕ್ಕೆ 200 ml ಅಷ್ಟು ನೀರು ಹಾಕಿ ಇದನ್ನು ಕುದಿಸಿ ಇದನ್ನು ಸೇವಿಸಿರೋದ್ರಿಂದ ಜ್ವರ ಬೇಗ ಕಡಿಮೆ ಆಗುತ್ತದೆ. ಮತ್ತು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಉಪಯೋಗಿಸಬಹುದು. ಇದನ್ನು ಚರ್ಮ ಕಾಯಿಲೆಗಳಿಗೆ ಕೂಡ ನಾನು ಹಾಗೆ ತಿಳಿಸಿದಾಗೆ ಇದನ್ನು ಬಾಹ್ಯ ಕ್ರಮದಲ್ಲಿ ಉಪಯೋಗಿಸಬಹುದು. ಇದನ್ನು ನಾವು ಯಾವ ರೀತಿಯಾಗಿ ಬಳಸಬೇಕು ಅಂದರೆ, ಅಮೃತ ಬಳ್ಳಿಯ ಜೊತೆ ಇದನ್ನು ಸೇರಿಸ್ಕೊಂಡು ಇದರ ಅಮೃತ ಬಳ್ಳಿ ಎಲೆಯ ಪುಡಿಯನ್ನು ಸೇರಿಸ್ಕೊಂಡು ಇದನ್ನು ಒಂದು ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಇದನ್ನು ಬಾಹ್ಯ ಕ್ರಮದಲ್ಲಿ ಉಪಯೋಗಿಸ್ಕೋಬೋದು. ಮತ್ತು ಪಂಚಕರ್ಮ ನಾನು ಹೇಳಿರೋ ಹಾಗೆ ಒಂದು ಚಿಕಿತ್ಸಾ ವಿಭಾಗ. ಇದರಲ್ಲಿ ಬಹಳ ಉತ್ತಮವಾದ ಒಂದು ಗುಣಮಟ್ಟಕ್ಕೆ ಇದು ಎಲ್ಲ ರೋಗಗಳನ್ನು ನಿವಾರಣೆ ಮಾಡುತ್ತದೆ. ಸೊ ಈ ಪಂಚಕರ್ಮದಲ್ಲಿ ನಾವು ವಿರೇಚನ ಎನ್ನೋ ಒಂದು ಚಿಕಿತ್ಸಾ ಪದ್ಧತಿ, ಅದರಲ್ಲಿ ನಾವು ಈ ಪಡವಲಕಾಯಿಯನ್ನು ತುಂಬ ಉಪಯೋಗಿಸ್ತೇವೆ. ಇದು ಹಲವಾರು ರೀತಿಯಲ್ಲಿ ಉಪಯೋಗಿಸ್ಬೋದು ಪಡವಲಕಾಯಿಯನ್ನು. ಇದು ಸ್ವಾದದಲ್ಲಿ ಕಹಿ ಮತ್ತು ಖಾರವನ್ನು ಪ್ರಧಾನವಾಗಿ ಇದರಲ್ಲಿ ನಾವು ನೋಡ್ತೇವೆ. ಇದು ರಕ್ತಶುದ್ಧಿಗೆ ತುಂಬ ಮಹತ್ವವಾದ ಒಂದು ತರಕಾರಿ. ಇದು ರಕ್ತಶುದ್ಧಿ ಯಾವ ಕಾಯಿಲೆಯಲ್ಲಿ ತುಂಬ ಉಪಯೋಗ ಆಗುತ್ತದೆ ಎಂದರೆ, ಎಕ್ಸಿಮಾ ಮತ್ತು ಯುವಕರಲ್ಲಿ ಸಾಮಾನ್ಯವಾಗಿ ಮೊಡವೆ ಆಗುತ್ತದೆ. ಸೊ ಮೊಡವೆಯಲ್ಲಿ ಕೂಡ ಇದನ್ನು ನಾವು ಬಾಹ್ಯ ಕ್ರಮದಲ್ಲಿ ಅಥವಾ ಅದರ ಜ್ಯೂಸನ್ನು ಸೇವಿಸಿರೋದ್ರಿಂದ ತುಂಬ ಮಹತ್ವವಾದ ಒಂದು ಉಪಯೋಗ ಆಗುತ್ತದೆ. ಮತ್ತು ಇದನ್ನು ನಮ್ಮ ಕೂದಲಿಗೆ ಹೊಟ್ಟಲ್ಲಿ ಕೂಡ ನಿವಾರಣೆ ಮಾಡೋಕ್ಕೆ ಇದರ ಪೇಸ್ಟನ್ನು ನಮ್ಮ ವಾರಕ್ಕೊಂದು ದಿವಸ ಬಳಕೆ ಮಾಡೋದ್ರಿಂದ ಇದರ ಹೊಟ್ಟು ನಿವಾರಣೆ ಕೂಡ ಆಗುತ್ತದೆ.
ಈ ಪಡವಲಕಾಯಿ ನಮ್ಮ ತುರಿಕೆ ಸಮಸ್ಯೆ ಕೂಡ ಅತಿ ಹೆಚ್ಚು ಉಪಯೋಗವಾಗುವಂಥ ಒಂದು ತರಕಾರಿ. ತುರಿಕೆಯಲ್ಲಿ ನಾವು ಹೇಗೆ ಉಪಯೋಗಿಸ್ಬೇಕು ಅಂದರೆ, ನಾವು ಇದನ್ನು ಅಮೃತ ಬಳ್ಳಿ ಜೊತೆ ಉಪಯೋಗಿಸಿ ಅದರ ಎಲೆಯ ಪುಡಿಯನ್ನು ಇದರ ಜೊತೆ ಕಷಾಯ ಮಾಡಿಕೊಂಡು ಇದನ್ನು ನಾವು ನಮ್ಮ ತುರಿಕೆ ಆಗಿರುವ ಜಾಗದಲ್ಲಿ ಇದನ್ನು ತೊಳೆಯೋದ್ರಿಂದ ಅಲ್ಲಿರೋ ಆ್ಯಂಟಿಬ್ಯಾಕ್ಟೀರಿಯಲ್ ಆ್ಯಂಟಿವೈರಸ್ ಇದರಲ್ಲಿ ಇರೋದ್ರಿಂದ ಅದನ್ನು ನಿವಾರಣೆ ಮಾಡುತ್ತದೆ. ಮತ್ತು ಇದನ್ನು ನಾವು ಸಾಮಾನ್ಯವಾಗಿ ನಾವು ನಮ್ಮ ಮನೆಯಲ್ಲಿ ಅಡುಗೆಯಲ್ಲಿ ಪಲ್ಯ ಆಗಿ ಇಲ್ಲ ಸಾಂಬಾರಾಗಿ ನಾವು ಅದನ್ನು ಮಾಡಿ ತಿನ್ನೋದ್ರಿಂದ ನಮಗೆ ಹೊಟ್ಟೆಯಲ್ಲಿರುವ ಸಮಸ್ಯೆ ಆಗಲಿ, ಮತ್ತು ಪಿತ್ತದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ, ಮತ್ತು ಕೊಲೆಸ್ಟ್ರಾಲ್ ಇರೋರು ಇದನ್ನು ಬಳಸೋದ್ರಿಂದ ಸಾಕಷ್ಟು ಲಾಭಕಾರಿ ಅಂತ ಹೇಳಬಹುದು. ಈ ಇಂದಿನ ಸಂಚಿಕೆಯಲ್ಲಿ ನಾವು ಆಯುರ್ವೇದದ ಪಡವಲಕಾಯಿ ಬಗ್ಗೆ ಆಯುರ್ವೇದದ ಮಹತ್ವವನ್ನು ತಿಳಿದಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಕೂಡ ನಾವು ಬೇರೆ ತರಕಾರಿಯ ಬಗ್ಗೆ ಅದರ ಆಯುರ್ವೇದದ ಬಳಕೆ ಮತ್ತು ಅದರ ಮಹತ್ವವನ್ನು ತಿಳಿಯೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.